ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಧವಿ, ನಿನ್ನ ಚಿನ್ನು ಬೈದ್ನಾ? ಹಾಗೆಲ್ಲ ಏನು ತುಂಬಾ ಜೋರಾಗಿ ಬೈದಿಲ್ಲ ಅಕ್ಕ. ಪ್ರೀತಿಯಿಂದ ಸಲ್ಗಿಲ್ ಬೈದಿದ್ದಷ್ಟೇ. ನೋಡ್ದ್ಯಮ್ಮ, ನೋಡ್ದ್ಯಾ ಹೇಗ ಅವ್ನ್ ಮಾವನ್ ಪರ ವಹಿಸ್ಕೊಂಡ್ ಮಾತಾಡ್ತಾಳೆ. ಬಿಟ್ಕೊಡೋದೇ ಇಲ್ಲ ಅವನ್ನ. ಇರ್ಲಿ ಬಿಡಿಮಾ, ಪ್ರೀತಿ ಇದ್ದಿದ್ ಕಡೆ ಮುನ್ಸಿರತ್ತೆ ಅಂತ ಕೇಳ್ಪಟ್ಟಿದ್ದೆ. ಅದೇ ಅಮ್ಮ ನನಗ್ ಚಿಂತೆ ಹತ್ಕೊಂಡಿರೋದು. ಚಿನ್ನು ಎಲ್ಲ ವಿಷಯದಲ್ಲೂ ಸರಿ, ಆದ್ರೆ ಮದ್ವೆ ಮಾತ್ ಬರ್ತಿದ್ದಂಗೆ ಹಿಡಿತಕ್ಕೆ ಸಿಗೋದಿಲ್ಲ. ಹಾರ್ಕೆ ಉತ್ತರ ಕೊಡ್ತಾನೆ, ಇಲ್ಲಾಂದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡ್ತಾನೆ. ಇತ್ತೀಚೆಗಂತೂ ನನಗ್ ತುಂಬಾ ಭಯ ಆಗ್ತಿದೆ ಅಮ್ಮ. ನಿಮಗೆ ಯಾಕೆ ಭಯ ಆಗ್ತಿದೆ? ಯಾವ ವಿಷಯದ ಬಗ್ಗೆ ಭಯ ಆಗ್ತಿದೆ? ಇನ್2 ತಿಂಗಳೊಳಗಡೆ ಇವಳಿಗೆ ಮದ್ವೆ ಮಾಡ್ಬಿಡ್ಬೇಕಮ್ಮ. ಅದು ಮೀರಿದ್ರೆ ಆಮೇಲೆ ಲಗ್ನ ಆಗೋ ಭಾಗ್ಯನೇ ಇಲ್ಲ ಅಂತ ಜೋಯಿಸ್ರು ಹೇಳಿದಾರಮ್ಮ. ಜೊತೆಗೆ ನನ್ನ ಆರೋಗ್ಯ ಬೇರೆ ಸರಿಗಿಲ್ಲ. ನಾನೇನಾದ್ರೂ ಹೊರಟೋದ್ರೆ ಇವಳ ಕತೆ ಏನು ಅಂತ ನನಗೆ ಭಯ ಆಗ್ತಾ ಇದೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದೇ ನನಗ್ ಗೊತ್ತಾಗ್ತಿಲ್ಲ ಅಮ್ಮ. ಸರಿ, ಆದ್ರೆ ಅವನು ಫೈನಲ್ ಆಗಿ ಏನ್ ಹೇಳ್ತಿದ್ದಾನೆ? ಅದೇ ಕಣಮ್ಮ, ಮದ್ವೆ ವಿಚಾರ ಎತ್ತಿದ್ರೆ ಸಾಕು, ನೋಡೋಣ ಮಾಡೋಣ, ನನ್ಗ ಆ ಕೆಲ್ಸ ಇದೆ ಈ ಕೆಲ್ಸ ಇದೆ, ನಾನೇನೋ ಮಾಡ್ತೀನಿ ಅಂತ ಸಂಬಂಧ ಇಲ್ದೇನೆ ಮಾತಾಡ್ತಾನೆ. ಒಂದ್ ಕಡೆ ಕೂತು ಮುಖಕ್ ಮುಖ ಕೊಟ್ಟು ಮಾತೇ ಆಡಲ್ಲ ಅಂತಾನೆ. ಅದಕ್ಕೆ ಅಕ್ಕ, ಮಾವನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೆ ಒಳ್ಳೇದಲ್ವಾ? ಅವನಿಗೆ ನನ್ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಂತ ತಿಳ್ಕೊಬೇಕು ಅನ್ಸ್ತು. ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಒಳ್ಳೇದಲ್ವೇನಮ್ಮ? ಅವನ್ ಮನ್ಸಲ್ಲೂ ಇವಳಿದಾಳೆ ಅಂತ ಗೊತ್ತಾದ್ರೆ ಅವನ್ ಕೈಯಲ್ಲಿ ನನ್ ಮಗಳ ಕೈ ಇಟ್ಟು ನೆಮ್ಮದಿಯಾಗಿ ಪ್ರಾಣ ಬಿಡ್ಬೋದು. ಒಂದ್ ವೇಳೆ ಚಿನ್ನು ಏನಾದ್ರೂ ಇಷ್ಟ ಇಲ್ಲ ಆಗಲ್ಲ ಅಂದ್ಬಿಟ್ರೆ ಅವಳು ತಡ್ಕೊಳ್ಳಲ್ಲ, ನಾನು ತಡ್ಕೊಳ್ಳಲ್ಲ. ಇವಳು ಅವನ್ ಮೇಲಿಟ್ಟಿರೋ ಪ್ರೀತಿಗೆ ಏನಾದ್ರೂ ಮಾಡ್ಕೊಂಡ್ಬಿಡ್ತಾಳೆ ಅನ್ನೋ ಭಯ ಇದೆ ನನ್ಗೆ. ಇವಳು ತುಂಬಾ ಇಷ್ಟಪಟ್ಟು ಅವನ್ಗೆ ಒಂದ್ ಜೊತೆ ಬಟ್ಟೆ ತಂದಿದ್ಲು. ಅದೇ ತರ ಇವಳು ಒಂದು ಡ್ರೆಸ್ ತಗೊಂಡಿದ್ಲು. ಆದ್ರೆ ಅವನ್ ಹಾಕೊಬೇಕಾಗಿರೋ ಡ್ರೆಸ್ ಮೇಲೆ ಎಣ್ಣೆ ಚೆಲ್ಲೋಯ್ತು. ಯಾಕೋ ನನ್ನ ಮನಸ್ಸಿಗೆ ಸ್ವಲ್ಪ ಕೆಡುಕನ್ಸ್ತು. ಅಪಶಕುನ ಅನ್ನೋ ಥರ ಫೀಲ್ ಆಗೋಯ್ತು. ಆದ್ರೆ ನಾನು ಇವ್ರ ಮುಂದೆ ತೋರಿಸ್ಕೊಳ್ಳಿಲ್ಲ ಅಷ್ಟೇ. ಇದನ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅಮ್ಮ, ಈಗಿನ ಕಾಲದಲ್ಲೂ ಶಕುನ ಅಪಶಕುನ ಇದೆಲ್ಲ ನಂಬ್ತೀರ ನೀವು? ಬಟ್ಟೆ ಮೇಲೆ ಎಣ್ಣೆ ಬೀಳಕ್ಕೂ ಮತ್ತೊಂದು ಬೀಳಕ್ಕೂ ಸಹಜ ಅಂಡ್ ಬೈ ಮಿಸ್ಟೇಕ್ ಆಗಿರುತ್ತಷ್ಟೇ.